ಓಕೆ ಸರ್. ಇವತ್ತು ಯಮನ್ ಇಂಡಿಯಾ ಕಟ್ಟಿದಂಥ 82ನೇ ಸಾಲಿನ ಬ್ರಿಡ್ಜ್ ಬಿದ್ದಿದೆ, ಕುಸಿದಿದೆ. 3 ಕಡೆ ಕುಸಿದಿದೆ. ಏಕಾಏಕಿ ಒಂದು ಟ್ರಕ್ ಸಹ ಮೇಲಿತ್ತು, ಅದ್ರ ಹಿಂದೆ ಮತ್ತೊಂದು ಟ್ರಕ್ ಇತ್ತು, ಅದು ಬಚಾವಾಗಿದೆ. ಒಂದು ಟ್ರಕ್ ಕೆಳಗಿಳಿದು ಅದರ ಡ್ರೈವರ್ ಮಾತ್ರ ಕ್ಯಾಬಿನಲ್ಲಿ ಇದ್ದ. ಆಮೇಲೆ ಸ್ಥಳೀಯರು ಹೋಗಿ ಅವನನ್ನ ನಮ್ಮ ಬೋಟ್ನವರು, ಸ್ಥಳೀಯ ಬೋಟ್ನವರು, ಫಿಷರ್ಮೆನ್ನವರು ಹೋಗಿ ಅವರನ್ನು ತಂದು ಈಗ ಇಲ್ಲಿ ಸಿವಿಲ್ ಹಾಸ್ಪಿಟಲ್ನಲ್ಲಿ ನಮ್ಮ ಮೆಡಿಕಲ್ ಕಾಲೇಜಲ್ಲಿ ಟ್ರೀಟ್ಮೆಂಟಿಗೆ ಕಳಿಸಿದ್ದಾರೆ. ಅವನು ಚೇತರಿಸ್ಕೊಂಡಿದ್ದಾನೆ, ಅಂಥದ್ದೇನು ಅವರಿಗೆ ಪ್ರಾಬ್ಲಮ್ ಇರಲಿಕ್ಕಿಲ್ಲ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಮತ್ತು ಅವನಿಗೆ ಇದು ಏನು ಇದನ್ನು ಮಾಡ್ತಾ ಇದ್ದಾರೆ, ಅವರಿಗೆ MRI ಅಲ್ಲ, ನಮ್ಮ ಸಿಟಿ ಸ್ಕ್ಯಾನ್ನಲ್ಲಿ ಏನಾದರೂ ರಿಪೋರ್ಟ್ ಬಂದರೆ ಅವರಿಗೆ ನಾವು ಡೆಫಿನೆಟ್ಲಿ ಯಾವುದಾದ್ರೂ ಒಳ್ಳೆಯ ಹಾಸ್ಪಿಟ್ಲಿಗೂ ಕಳಿಸ್ಕೊಡ್ತೇವೆ. ಬಟ್ ಒಂದು ಮಾತ್ರ ಭಾಳ ದುಃಖ ಆಗ್ತಾ ಇದೆ ಅಂತ ಹೇಳಿದ್ರೆ, ಇದೊಂದು 5 ವರ್ಷ ಹಿಂದಿಂದ ನಾವು ಮಾತಾಡ್ತಾ ಬಂದಿದ್ದೀವಿ, ಈ ಬ್ರಿಡ್ಜ್ ಮುರಿಯೋದು ಪಕ್ಕ. ಯಾಕಂತೇಳಿ ಇದು ಸೇಗಾಗಿದೆ, ಇದರ ಸ್ಟೆಬಿಲಿಟಿ ಇಲ್ಲ. ಈ ಹೊಸದಾಗಿ ಏನು ಬ್ರಿಡ್ಜ್ ಕಟ್ಟಿದ್ದಾರೆ, ಈ ಓಲ್ಡ್ ಬ್ರಿಡ್ಜ್ ಮೇಲೆ ನಿಂತುಕೊಂಡ ಎಲ್ಲ ಬ್ರಿಡ್ಜನ್ನು ಕಟ್ಟಿದ್ದಾರೆ. ಇದನ್ನು ನಾವು ಎಷ್ಟೋ ಸಲ ಜಿಲ್ಲಾಡಳಿತ ಗಮನಕ್ಕೆ ತಂದೇವೆ, ಮೀಟಿಂಗ್ನಲ್ಲಿ ಹೇಳಿದ್ದೇವೆ. ಇಲ್ಲಿಂದ ಹಿಡಿದು ಭಟ್ಕಳ ತನಕ ಶರಾವತಿ ಬ್ರಿಡ್ಜ್ ಇರ್ಬೋದು, ಆಮೇಲೆ ಗಂಗಾವಳಿ ಬ್ರಿಡ್ಜ್ ಇರ್ಬೋದು, ಹಟ್ಟಿಕೇರಿ ಬ್ರಿಡ್ಜ್ ಇರ್ಬೋದು, ಇವತ್ತು ಬಿದ್ದಿದೆ ಹಟ್ಟಿಕೇರಿ ಬ್ರಿಡ್ಜ್. ಆಮೇಲೆ ನಮ್ಮ ಯಾವುದು ಮಾವಿನಹಳ್ಳದ ಬ್ರಿಡ್ಜ್ ಇರ್ಬೋದು. ಒಂದು ಬ್ರಿಡ್ಜ್ ಮೇಲೆ ನಿಂತು ಮತ್ತೊಂದು ಬ್ರಿಡ್ಜ್ ಮೇಲೆ ಕೆಲಸ ಮಾಡುವಾಗ ಆ ಒಂದು ಸಿಮೆಂಟ್ ಕಾಂಕ್ರೀಟು, ಅದರ ವೇಟು, ಸ್ಟೀಲ್ಸ್, ಗರ್ಡರ್ಸ್ ಎಲ್ಲ ಇಳಿಸುವಾಗ ಸ್ಪೆಷಲಿ ಆ ಕಾಂಪ್ರೆಸರ್ ವೇಟನ್ನು ತಾಳದೆ ಅದು ವೈಬ್ರೇಷನ್ ಆಗ್ತದೆ. ಆವಾಗ ಈ ಒಂದು ಓಲ್ಡ್ ಬ್ರಿಡ್ಜಿಗೆ ಹೊಡೆತ